ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಗ್ರಾಮಾಂತರದಲ್ಲಿಯೂ ಬಿಜೆಪಿಗೆ ಅಸಮಾಧಾನದ ಬಿಸಿ ತಟ್ಟಿದೆ. ಇಲ್ಲಿ ಅಶ್ವಥ್ ನಾರಾಯಣ್ ನಾಮಪತ್ರ ಸಲ್ಲಿಕೆಯ ವೇಳೆ ರಾಮನಗರ ಬಿಜೆಪಿಯ ಪದಾಧಿಕಾರಿಗಳು ಗೈರಾಗಿದ್ದಾರೆ. ಮಗಳಿಗೆ ಟಿಕೆಟ್ ಸಿಗದ ಕಾರಣ ಸಿಪಿ ಯೋಗೇಶ್ವರ್ ಅವರು ಕೂಡ ಮುನಿಸಿಕೊಂಡಿದ್ದಾರೆ. ಜೊತೆಗೆ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಸಿಪಿ ಯೋಗೇಶ್ವರ್ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಿಪಿ ಯೋಗೇಶ್ವರಿಗೋಸ್ಕರ ಸುಮಾರು ಅರ್ಧ ಗಂಟೆಗಳ ಕಾಲ ಅಶ್ವಥ್ ನಾರಾಯಣ್ ಅವರು ಕಾದು ಕುಳಿತಿದ್ರು, ಆದ್ರೂ ಕೂಡ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲೊಂದು ರೀತಿಯಲ್ಲಿ ಅವರ ಮಗಳಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಸಾಧ್ಯತೆಗಳು ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅಶ್ವಥ್ ನಾರಾಯಣ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇದರಿಂದ ಸಿಪಿ ಯೋಗೇಶ್ವರ್ ಅವರು ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಅಶ್ವಥ್ ನಾರಾಯಣ್ ಅವರು ವೇಟ್ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರಿಗೆ, ಆದ್ರೆ ಅವರು ಬರಲಿಲ್ಲ. ಅಲ್ಲೂ ಕೂಡ ಅಸಮಾಧಾನದ ಬಿಸಿ, ಬಿಜೆಪಿಯಿಂದ ಅಸಮಾಧಾನದ ಬಿಸಿ ಜೋರಾಗಿಯೇ ರಾಮನಗರದಲ್ಲೂ ಕೂಡ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾಮಿನೇಷನ್ ಆಗುವಂತಹ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಹೋಗಿಲ್ಲ. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಮಿನೇಷನ್ ಆದ ಬಳಿಕ ಸಿಪಿ ಯೋಗೇಶ್ವರ್ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಒಂದು ಕಡೆ ಅವರ ಮನಸ್ಸಿಗೆ ನೋವಾಗಿರುವಂತದ್ದು ಗೊತ್ತಿರುವಂತ ವಿಚಾರ, ಮಗಳಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹನುಮಂತು. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಬಿಜೆಪಿಗೆ ಅಸಮಾಧಾನದ ಬಿಸಿ ತಟ್ಟಿದೆ ಅಂತ ಅನ್ಸುತ್ತೆ. ಎಸ್, ಖಂಡಿತ ಯಶೋಧ. ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದೀಗ ಬಿಜೆಪಿನಲ್ಲಿ ಸಾಕಷ್ಟು ಅಸಮಾಧಾನ ಹೊರಬಂದಿರುವಂತದ್ದು. ಅಂದ್ರೆ ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಯೋಗೇಶ್ವರ್ ಆಗಲಿ, ಇಲ್ಲ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅಥವಾ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರುದ್ರೇಶ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಎನ್ನಲಾಗ್ತಾ ಇತ್ತು. ಆದ್ರೆ ಕಡೆ ಕ್ಷಣದವರೆಗೂ ಕೂಡ ಕಾಯ್ದಿರಿಸಿದಂತಹ ಆ ಕ್ಷೇತ್ರಕ್ಕೆ ಅಶ್ವಥ್ ನಾರಾಯಣ್ ಅವರನ್ನ ಈಗಾಗಲೇ ರಾತ್ರಿ ಅಂತಿಮಗೊಳಿಸಲಾಗಿತ್ತು. ಇಂದು ಏಕೈಕಿ ಅಶ್ವಥ್ ನಾರಾಯಣ್ ಅವರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಾಮಪತ್ರವನ್ನ ಈಗಾಗಲೇ ಸಲ್ಲಿಸಿರುವಂತದ್ದು. ಅಂದ್ರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು ಜೊತೆಗೆ ಕೆಲವರು ಮುಖಂಡರುಗಳು ಕೂಡ ರಸ್ತೆಯಲ್ಲೇ ನಿಂತು ಸಿಪಿ ಯೋಗೇಶ್ವರ್ ಅವರಿಗೆ ಕಾಯ್ದಿದ್ರು. ಆ ನಂತರದಲ್ಲಿ ಬಿಸಿಲಿನ ತಾಪಕ್ಕೆ ಜಿಲ್ಲಾಧಿಕಾರಿಯವರ ಕಚೇರಿ ಒಳಗೆ ಆಗಮಿಸಿದಂತ ಅಶೋಕ್ ಅವರು ನಂತರದಲ್ಲಿ ಯೋಗೇಶ್ವರ್ ಅವರು ಏಕಾಂಗಿಯಾಗಿ ಬಂದರು. ಹನುಮಂತು.